ಹಲೋ ಒನ್ ಆ್ಯಂಡ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಹೊರಗಡೆ ಲಂಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಾವು ಸೆಲೆಕ್ಟ್ ಮಾಡಿರೋ ರೆಸ್ಟೋರೆಂಟ್ ಬಂದು ಬಾರ್ಬಿಕ್ಯೂ ನೇಷನ್ ಫೋರಮ್ ಮಾಲಲ್ಲಿದೆ. ಇದು ಲೆಟ್ ಸಿ ಇಫ್ ಇಟ್ ಇಸ್ ರಿಯಲಿ ವರ್ತ್ ಇಟ್ ಅಂತ. ಈ ರೆಸ್ಟೋರೆಂಟ್ ಓಪನ್ ಆಗೋದೆ 12 PM. ನಾವು ಸ್ಲಾಟ್ ತೊಗೊಂಡಿದ್ದು 12 to 2 PM. ಒನ್ ಡೇ ಬಿಫೋರೇ ನನ್ನ ಫ್ರೆಂಡ್ ಬುಕ್ ಮಾಡಿದ್ರು, ಹಾಗಾಗಿ ಸ್ಲಾಟ್ ಸಿಗೋದೇನು ಕಷ್ಟ ಆಗಿರಲಿಲ್ಲ. ಆ್ಯಂಡ್ ವೀಕ್ ಡೇಸಲ್ಲಿ ಹೋಗಿದ್ದರಿಂದ ಅಷ್ಟೊಂದು ಕ್ರೌಡೂ ಇರಲಿಲ್ಲ ಆ್ಯಂಡ್ ಸ್ಲಾಟ್ಸ್ ಕೂಡ ಆರಾಮಾಗಿ ಸಿಕ್ತು. ನಾವು ಅರೌಂಡ್ 4 to 5 ಮೆಂಬರ್ಸ್ ಹೋಗಿದ್ವಿ ಲಂಚ್ಗೆ ಅಂತ. ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟ್ವಿ ಎಲ್ಲರೂ. ಬಾರ್ಬಿಕ್ಯೂ ನೇಷನ್ ಬಂದು ಮೈಸೂರಲ್ಲಿ ಇದು ಒಂದೇ ಪ್ಲೇಸಲ್ಲಿ ಇರೋದು, ನಜರಾಬಾದಲ್ಲಿ. ಬೇರೆ ಎಲ್ಲೂ ಬ್ರಾಂಚಸ್ ಇಲ್ಲ ಇವ್ರದ್ದು. ಈಗ ಏನು ನೋಡ್ತಿದ್ದೀರಾ ಅದೇ ಅವರು ಬಾರ್ಬಿಕ್ಯೂ ಸೆಟ್. ಸ್ಟಾರ್ಟಿಂಗ್ ಚಾಟ್ಸ್ ಸರ್ವ್ ಮಾಡ್ತಾರೆ, ಇಂಟ್ರೆಸ್ಟ್ ಇದ್ರೆ ತೊಗೋಬೋದು. ಮೇನ್ ಥಿಂಗ್ ಬಾರ್ಬಿಕ್ಯೂ ನೇಷನಲ್ಲಿ ಅಂದರೆ ಬಾರ್ಬಿಕ್ಯೂ ಆಗಿರೋ ಸ್ಟಾರ್ಟರ್ಸೇ ಇಂಪಾರ್ಟೆಂಟು. ಅದು ವೆಜ್ ನಾನ್ ವೆಜ್ ಎರಡೂ ಕೂಡ ತೊಗೋಬೋದು. ನಾನ್ ವೆಜ್ಜಿಗೆ ಬುಕ್ ಮಾಡಿಕೊಂಡ್ರೆ ನಾವು ಎರಡೂ ತಿನ್ಬೋದು. ವೆಜ್ಜಿಗೆ ಬುಕ್ ಮಾಡಿಕೊಂಡ್ರೆ ಓನ್ಲಿ ವೆಜ್ನ ಟ್ರೈ ಮಾಡ್ಬೋದು ಅಷ್ಟೇ. ಮೇಯ್ನಾಗಿ ಸ್ಟಾರ್ಟರ್ಸ್ 3 ಟೈಪ್ಸ್ ಇರುತ್ತೆ: ಚಿಕನ್ನು, ಫಿಶ್, ಪ್ರಾನ್ಸು. ಆ್ಯಂಡ್ ಅನ್ಲಿಮಿಟೆಡ್ ಆಗಿರುತ್ತೆ. ನಾವು ಫ್ಲ್ಯಾಗ್ ಡೌನ್ ಮಾಡೋವರೆಗೂ ತೊಗೋತಾ ಇರ್ಬೋದು. ಆ್ಯಂಡ್ ಇದ್ರದ್ದು ನಾನು ಶಾರ್ಟ್ಸ್ ಮಾಡಿದ್ದೀನಿ, ಫುಡ್ ಬುಫೆಟ್ ಅರೇಂಜ್ಮೆಂಟ್ದು, ನೀವು ಅಲ್ಲಿ ನೋಡ್ಬೋದು. ಆ್ಯಂಡ್ ಅದನ್ನೇ ಇಲ್ಲಿ ಕ್ಲಿಪ್ ಕೂಡ ಆ್ಯಡ್ ಮಾಡಿದ್ದೆ ಅಷ್ಟೇ. ಫುಡ್ಡು ಬಫೆಟ್ಸಲ್ಲಿ ಕೂಡ ತುಂಬ ಡಿಶಸ್ ಇರುತ್ತೆ: ಬಿರಿಯಾನಿ, ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ, ಪನ್ನೀರ್ ಗ್ರೇವಿ. ಹಾಗೆ ನಾನ್ ವೆಜ್ಜಲ್ಲಿ ಟ್ರೈ ಮಾಡ್ತೀವಿ ಅಂದರೆ ಮಟನ್ ಕರಿ, ಚಿಕನ್ ಗ್ರೇವಿ, ಹಾಗೆ ಎಗ್ ಗ್ರೇವಿ ಕೂಡ ಇತ್ತು. ಆ್ಯಂಡ್ ನೂಡಲ್ಸ್, ಪಾಸ್ತಾ, ಸಲಾಡ್ಸಲ್ಲಂತೂ ತುಂಬ ಸಲಾಡ್ಸ್ ಇರುತ್ತೆ, ಕಾರ್ನ್, ಈ ಥರ ಪ್ರತಿಯೊಂದು ಇರುತ್ತೆ. ಆ್ಯಂಡ್ ಬಿರಿಯಾನಿ ಇದೊಂದೇನು ಸ್ಪೆಷಲಾಗಿ ಆಗ ಮಾಡಿ ಸರ್ವ್ ಮಾಡಿದ್ರು, ಚೆನ್ನಾಗಿತ್ತು ಟೇಸ್ಟು, ಬಿಸಿ ಬಿಸಿ ಇದ್ದಿದ್ದರಿಂದ. ಆ್ಯಂಡ್ ಡೆಸರ್ಟ್ಸ್ ಅಂತೂ ಯು ಮಸ್ಟ್ ಟ್ರೈ. ಇಲ್ಲಿ ವರ್ತ್ ಅನ್ಸೋದು ಸ್ಟಾರ್ಟರ್ಸ್ ಆ್ಯಂಡ್ ಡೆಸರ್ಟ್ಸ್. ಐಸ್ ಕ್ರೀಮ್ಸಲ್ಲಿ ಡಿಫ್ರೆಂಟ್ ಕೈಂಡ್ ಸಿಗುತ್ತೆ, ಸ್ಕೂಪು ಇರುತ್ತೆ, ಹಾಗೆ ಕುಲ್ಫಿ ಕೂಡ ಇರುತ್ತೆ. ಇದಾಗಿತ್ತು ನಮ್ಮ ಬಾರ್ಬಿಕ್ಯೂ ವ್ಲಾಗ್. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.